ಈ ಗ್ಯಾರಂಟಿಗಳು ಕೊಟ್ಟು ರೋಡ್ಗಳೆಲ್ಲ ಹಳ್ಳ ಬಿದ್ದು ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊತಾ ಇದ್ದಾರೆ. ಅದ್ರ ಬದಲಿಗಳಿಗೆ ಗ್ಯಾರಂಟಿಗಳೆಲ್ಲ ನಿಲ್ಲಿಸಿ ರೋಡ್ಗಳೆಲ್ಲ ರಿಪೇರಿ ಮಾಡಿದ್ರೆ ವಯಸ್ಸು ಮಕ್ಕಳೆಲ್ಲ ಆಕ್ಸಿಡೆಂಟ್ಗಳಲ್ಲಿ ಹೋಗ್ತಾ ಇರೋದು ಅವರಾದರೂ ಉಳಿತಾರೆ. ಎಷ್ಟೋ ಜನ ಕಾಲುಗಳು ಕಳ್ಕೊಂಡಿರೋರು ಇದ್ದಾರೆ, ಇದಾಗಿರೋರು ಇದ್ದಾರೆ. ನಾವೇ ಆ ರೋಡಲ್ಲಿ ಓಡಾಡ್ತಾ ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದೀವಿ. ಈ ಥರ ಗ್ಯಾರಂಟಿಗಳು ಯಾರಿಗೂ ಕೊಡಲೂಬಾರ್ದು. ಈ ಗ್ಯಾರಂಟಿಗಳಿಂದ ಯಾರಿಗೇನು ಉಪಯೋಗ ಇಲ್ಲ. ಇರೋರಿಗೆ ಬರುತ್ತೆ. ಅದು ಏನು ಗ್ಯಾರಂಟಿ ಅಂತಂದರೆ ಏನು ಅರ್ಥವಾಗಿ ಕೊಡ್ತಾ ಇದ್ದಾರೆ ಇವರು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು ಗ್ಯಾರಂಟಿ ಅಂದರೆ ಏನು ಸರ್ ಅಂತಂದ್ಬಿಟ್ಟು. ಗ್ಯಾರಂಟಿ ಅಂದರೆ 2,000 ರೂಪಾಯಿ ಕೊಟ್ಬಿಟ್ರೆ ಸೋಂಬೇರಿಗಳು ಮಾಡೋದು ಗ್ಯಾರಂಟಿನ ನೀವು? ಕರೆಂಟ್ ಬಿಲ್ಲು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ. ಬೇರೆಯವ್ರಿಗೆಲ್ಲ ಯೂನಿಟ್ ಎಷ್ಟು ಜಾಸ್ತಿ ಬರ್ತಾಯಿದೆ ಅದೇನಾದ್ರು ಯೋಚನೆ ಮಾಡಿದಾರಾ? ಅದು ಏನೂ ಯೋಚನೆ ಮಾಡಿಲ್ಲ. ಬರೀ ಎಲ್ಲ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಫ್ರೀ ಅಂತಂದರೆ ಏನು? ಇವರು 2,000 ರೂಪಾಯಿ ಕೊಡೋದು ಬಸ್ ಫ್ರೀ. ಆ ಬಸ್ಗಳಲ್ಲಿ ಹೇಗೆ ನುಗ್ತಾರೆ? ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗೋರ್ಗೆ ನಮ್ಮಂಥವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಆ ಬಸ್ ಫ್ರೀ ಇರೋದ್ರಿಂದ ಎಲ್ಲಂದ್ರಲ್ಲಿ ದೇವಸ್ಥಾನಗಳಿಗೆ ಹೋಗೋಕ್ಕೆ, ಅಲ್ಲಿ ಹೋಗೋಕ್ಕೆ, ಇಲ್ಲಿ ಹೋಗೋಕ್ಕೆ ಲೇಡೀಸ್ ಮನೆಯಲ್ಲಿರೋ ಕೆಲಸ ಬಿಟ್ಬಿಟ್ಟು ಸುತ್ತಾ ಇರ್ತಾರೆ. ಅದು ಬಿಟ್ಬಿಟ್ಟು ಮನೆಯಲ್ಲಿದ್ದು ಏನಾದ್ರು ನೆಟ್ಟು ಕೆಲಸನಾದ್ರು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡೋದು ಹಾಕಿ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾದರೂ ಪ್ರಯತ್ನ ಮಾಡ್ತಾರೆ. ಅದೂ ಇಲ್ಲ. ಅದು ಬಿಟ್ಬಿಟ್ಟು ಬರೀ ಫ್ರೀ ಕೊಟ್ಟಿದ್ದಾರೆ, ಬಸ್ ಫ್ರೀ. ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲಿ ನೋಡಿ ಬರೀ ರಶ್ಯನೇ. ಅದ್ರ ಜೊತೆಗೆ ರೋಡ್ಗಳಲ್ಲಂತೂ ಜನ ಹೇಗೆ ಬೀಳ್ತಿದ್ದಾರೆ ಅಂದರೆ ಟೂ ವೀಲರ್ಸಲ್ಲಿ. ನಮಗೆ ಗೊತ್ತಿರೋ ಮಕ್ಕಳೇನೆ 2 ಮಕ್ಕಳು ಇವಾಗ ರೋಡಲ್ಲಿ ಬಿದ್ದು ಆಕ್ಸಿಡೆಂಟಲ್ಲಿ ಹೋಗಿದ್ದಾರೆ. ನಮ್ಗೆ ಅದು ಹೊಟ್ಟೆ ಉರಿಯುತ್ತೆ ಆಯಿತಾ. ಆ ಥರ ನಿಜವಾಗ್ಲೂ ರೋಡ್ಗಳು ರಿಪೇರಿ ಮಾಡಬೇಕು, ಇಲ್ಲಾಂದರೆ ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು ಇವರು. ಆ ಥರ ಬಿಟ್ಬಿಟ್ಟು ಇದೆಲ್ಲ ಮಾಡೋದು ನಿಜವಾಗ್ಲೂ ಈ ಗ್ಯಾರಂಟಿ ಅನ್ನೋದು ಇದೆಯಲ್ಲ ಅದೇ ಫಸ್ಟು. ಅದನ್ನು ತೆಗೆದು ಹಾಕಿದ್ರೇ ನಮ್ಮ ಕರ್ನಾಟಕ ಕರೆಕ್ಟಾಗಿ ಉಳಿಬೇಕಾದ್ರೆ. ಯಾವ ಸ್ಟೇಟಲ್ಲೂ ಇಷ್ಟೊಂದು ವರ್ಸ್ಟ್ ಇಲ್ಲ, ಅಷ್ಟು ವರ್ಸ್ಟ್ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್.